ಮಾಡಲ್ಲ. ನಮ್ಮದು ಆನ್ ಆಗಿದೆ ಸರ್. ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ವಿಶೇಷವಾಗಿ ನಮ್ಮ KPCC ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನವರ ಆದೇಶದ ಮೇರೆಗೆ ಇವತ್ತು ನಮ್ಮ ಮಾಧ್ಯಮ ವಕ್ತಾರರಾದಂಥ ಮುನ್ಕೃಷ್ಣವರ ನೇತೃತ್ವದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇವತ್ತು ಯಾಕೆ ವಿಶೇಷ ಏನು ಪತ್ರಿಕಾಗೋಷ್ಠಿ ಅಂತಂದರೆ, ಇವತ್ತೊಂದು 2.5 ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರವಾಗಿ ಇವತ್ತು ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ದೇಶಗಳ ಮಟ್ಟದಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಗ್ಯಾರಂಟಿಯ ಭರವಸೆಗಳನ್ನು ಕೊಟ್ಟು ಇವತ್ತು ಅಧಿಕಾರವನ್ನು 2.5 ವರ್ಷ ಪೂರ್ವಹಿಸಿ ಜನರ ಸರ್ಕಾರ ಆಗಿ ಇವತ್ತು ಮಾರ್ಪಟ್ಟಿದೆ. ಉತ್ತಮವಾದಂತಹ ಸಾಧನೆಗಳನ್ನು ಮಾಡಿ ಏನು ಕೊಟ್ಟಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ DK ಸಾಹೇಬರು ಒಂದು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಬರೋಕ್ಕಿಂತ ಮುಂಚೆ 5 ಗ್ಯಾರಂಟಿ ಭರವಸೆಗಳನ್ನು ಈ ರಾಜ್ಯದ ಮುಂದೆ ಇಟ್ಟರು. ಆ 5 ಭರವಸೆಗಳನ್ನು ಇವತ್ತು ಕುಲಂಕುಷವಾಗಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಿದ್ರು. ನಂತರ 5 ಭರವಸೆಗಳನ್ನು ಇವತ್ತು ರಾಜ್ಯದ ಜನಕ್ಕೆ ಕೊಟ್ಟು ಅಭಿವೃದ್ಧಿಯ ಪಥದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದಲ್ಲಿ ತಲಾ ಆದಾಯ ಆಗಿರೋದು ಇದೇ 2 ಲಕ್ಷ ಆದಾಯ ತಲಾ ಆದಾಯನ ಇವತ್ತು ನಮ್ಮ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ GDP ಲೆವೆಲ್ ಬೆಳೆಯುವಂಥ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಇವತ್ತು ಬಡವರ ಸರ್ಕಾರ, ಇವತ್ತು ಮಧ್ಯಮ ವರ್ಗದವರ ಸರ್ಕಾರ, ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸರ್ಕಾರ ಅಂತಂದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲೇಬೇಕಾಗುತ್ತೆ. ಯಾಕಂತಂದರೆ ಇವತ್ತು ನಮ್ಮ ಒಂದು ಭರವಸೆಗಳನ್ನು ಇವತ್ತು BJಪಿಯವರು ಕಾಪಿ ಮಾಡ್ತಾ ಇರೋದನ್ನು ಗಮನಿಸ್ಬೋದು. ಮೋದಿಯವರು ಬಿಹಾರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ಭರವಸೆಗಳು ಕೊಟ್ಟಿರೋ ಮೊದಲನೇ ಭರವಸೆಯನ್ನು ಗ್ಯಾರಂಟಿ ಭರವಸೆಯಾಗಿ 10,000 ಓಟುಗಳು ಕೊಟ್ಟು 10,000 ರೂಪಾಯಿ ಅವ್ರು ಮೊದಲೇ ಇನ್ನು ಮತದಾನ ನಡೆಯೋಕ್ಕಿಂತ ಮುಂಚೆನೇ ಅವ್ರಿಗೆ 10,000 ಹಾಕಿ ಒಂದು ಸಂವಿಧಾನ ವಿರೋಧವಾಗಿ ಚುನಾವಣೆಯನ್ನು ಗೆದ್ದಿರೋದನ್ನು ಬಿಹಾರದಲ್ಲಿ BJP ಸರ್ಕಾರ ನೋಡ್ಬೋದು. ಈ ಥರ ಗ್ಯಾರಂಟಿ ಭರವಸೆಗಳನ್ನು ಇವತ್ತು BJP ನಾಯಕರು ಮತ್ತು BJP ಸರ್ಕಾರ ಹಲವು ರಾಜ್ಯಗಳಲ್ಲಿ ಒಂದು ರೀತಿ ದುರ್ಬಳಕನೆ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾ ಇರೋದನ್ನು ಗಮನಿಸಬೇಕಾಗತ್ತೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು 2.5 ವರ್ಷ ಜನರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗದ ರೀತಿಯಲ್ಲಿ ಕೊಟ್ಟ ಭರವಸೆಗಳನ್ನು ಪೂರ್ಣವಾಗಿ ಅವರ ಅಕೌಂಟ್ಗಳಿಗೆ ಹೋಗುವಂಥ ಕೆಲಸನ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ DK ಸಾಹೇಬರು ಇವರೊಂದು ಆಡಳಿತ ಇದೆಯಲ್ಲ, ಒಂದು ರೀತಿ ಜನರ ಹತ್ತಿರವಾಗಿ ಜನರ ಒಂದು ಯೋಗಕ್ಷೇಮಗಳನ್ನು ಅರ್ಥ ಮಾಡ್ಕೊಂಡು ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಿಜವಾದಂಥ ಮೂಲಭೂತವಾಗಿ ಬೆಳಿಬೇಕು ಈ ರಾಜ್ಯದ ಜನ. ಉತ್ತಮವಾದಂಥ ಒಂದು ಎಲ್ಲ ರೀತಿ ಎಲ್ಲ ರಂಗದಲ್ಲೂ ಅವರ ಸೌಕರ್ಯಗಳಿಂದ ಸಮೃದ್ಧಿಯಾಗಿ ರಾಜ್ಯ ಬೆಳಿಬೇಕು ಅಂತಂದರೆ ಇವತ್ತು ಬಡವರ ಪರವಾಗಿ ನಾವು ಸರ್ಕಾರ ನಡೆಸಬೇಕು ಅನ್ನೋ ರೀತಿಯಲ್ಲಿ 5 ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟು ಇವತ್ತು ಸರ್ಕಾರ ಉತ್ತಮ ರೀತಿ 2.5 ವರ್ಷ ಕಂಪ್ಲೀಟ್ ಮಾಡಿದೆ. ಅದಕ್ಕೆ ಮೊದಲನೇ ಭರವಸೆ ನಾವು ನೋಡ್ತಾ ಇದ್ದರೆ ಗೃಹಲಕ್ಷ್ಮಿ ಯೋಜನೆಯನ್ನು ನೋಡ್ತಾ ಇದ್ದರೆ ಸುಮಾರು ಅಕ್ಟೋಬರ್ ಮಂತ್ಗೆ ಈ ವರ್ಷದ 2025 ಅಕ್ಟೋಬರ್ ಮಂತ್ಗೆ ಸುಮಾರು 2.5 ವರ್ಷಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಒಟ್ಟು 45,000 ಕೋಟಿಯಷ್ಟು ಹೆಚ್ಚು ಹಣ ಬಿಡುಗಡೆ ಮಾಡಿ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಮ ರಾಜ್ಯದ ಮಹಿಳೆಯರು ಸದೃಢ ಒಂದು ರೀತಿ ಸಬಲರಾಗುವಂಥ ರೀತಿಯಲ್ಲಿ ಸ್ವಾವಲಂಬಿಗಳಾಗಿ ಜೀವಿಸುವಂಥ ರೀತಿಯಲ್ಲಿ ಸ್ವಾವಲಂಬಿಗಳಾಗಿ ಬದುಕೋ ರೀತಿಯಲ್ಲಿ ತಮ್ಮ ಕುಟುಂಬವನ್ನು ಒಂದು ರೀತಿ ಉತ್ತಮವಾಗಿ ನಡೆಸ್ಕೊಂಡು ಹೋಗುವಂಥ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಇವತ್ತು ಸರ್ಕಾರದ ಹಣದಿಂದ ಅವರು ನಡೀತಾ ಇದ್ದಾರೆ. 2ನೇ ಯೋಜನೆ ನೋಡಿದಾಗ ಶಕ್ತಿ ಯೋಜನೆ ಉತ್ತಮ ರೀತಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಸುಮಾರು 5 ಕೋಟಿಯಷ್ಟು ಜನ ಉಚಿತ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನು 2 ವರ್ಷಕ್ಕೆ ಸುಮಾರು ಒಂದು 10 ಕೋಟಿ ಜನ ಪ್ರಯಾಣ ಮಾಡಬಹುದು ಅನ್ನೋದು ಸಮೀಕ್ಷೆಗಳು ಬರ್ತಾ ಇದೆ. ಅಂದರೆ ಈ ಒಂದು ಶಕ್ತಿ ಯೋಜನೆಯಿಂದ ನಮ್ಮ ಮಹಿಳೆಯರು ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವ್ರದ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಾಗ್ಬೋದು, ಅವರ ಎಲ್ಲೇ ಪ್ರಯಾಣ ಮಾಡೋದಕ್ಕೆ ಉಚಿತವಾದಂಥ ಬಸ್ ಪ್ರಯಾಣ ಶಕ್ತಿ ಯೋಜನೆ ಕೊಟ್ಟು ಇವತ್ತು ಒಂದು ರೀತಿಯ ಸಬಲರಾಗುವಂಥ ರೀತಿಯಲ್ಲಿ ಸರ್ಕಾರದಿಂದ ಉತ್ತಮ ಯೋಜನೆ ಪಡ್ಕೊಂತ ಒಂದು ಸಾಕ್ಷಿ ಆಗ್ತಾ ಇರೋದನ್ನು ನಾವು ಗಮನಿಸಬೇಕಾಗಿದೆ. 3ನೇ ಯೋಜನೆ ನೋಡ್ತಾ ಇದ್ದಾಗ ಗೃಹಜ್ಯೋತಿ. ಈ ಗೃಹಜ್ಯೋತಿ ಯೋಜನೆ ಸೆಪ್ಟೆಂಬರ್ ಮಂತ್ಗೆ ರಾಜ್ಯದ ಸುಮಾರು 87% ಇವತ್ತು 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಕುಟುಂಬಗಳಿಗೆ. ಇವತ್ತು ಅದನ್ನು ಕರೆಂಟ್ನ ಉಳಿತಾಯ ಮಾಡಿಕೊಂಡು ಅದರಿಂದ ಬರೋ ಹಣವನ್ನು ತಮ್ಮ ಕುಟುಂಬಗಳನ್ನು ಪೋಷಣೆ ಮಾಡ್ಕೊಳ್ಳುವಂಥದ್ದು ಸಾಕ್ಷಿ ಆಗ್ತದೆ ಈ ಯೋಜನೆಯಿಂದ. 4ನೇ ಯೋಜನೆ ನಾವು ಯುವ ನಿಧಿ ಅನ್ನಭಾಗ್ಯ ಯೋಜನೆ.
ಇವತ್ತು ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡಲೇ ಇಲ್ಲ. ಕೇಂದ್ರ ಸರ್ಕಾರ ನಮ್ಗೆ ಕೇಳಿದಾಗ, ರಾಜ್ಯ ಸರ್ಕಾರ ನಮ್ಗೆ ಕೇಳಿದಾಗ ಅಕ್ಕಿ ಕೊಡಿ ನಮ್ಗೆ 5 kg ಅಂತಂದರೆ ನಮ್ಮ ಹತ್ರ ಅಕ್ಕಿ ಇಲ್ಲ ಅಂತಂದ್ರೆ ಇದುವರೆಗೂ ನಮಗೆ ಕೊಟ್ಟಿಲ್ಲ. ಅಂಥದ್ರಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರವೇ ನಾವೇ ಕೊಡ್ತೀವಿ, ನಾವೇ 10 kg ಅಕ್ಕಿ ಕೊಡ್ತೀವಿ ಅಂತಂದ್ಬಿಟ್ಟು ಇವತ್ತು 10 kg ಅಕ್ಕಿಗಳನ್ನು ಇವತ್ತು ಅನ್ನಭಾಗ್ಯ ಒಂದು ಯೋಜನೆ ಅಡಿಯಲ್ಲಿ ಜನರಿಗೆ ಕೊಡ್ತಾ ಇರೋವಂಥದ್ದು ಸೌಲಭ್ಯನ ನಾವು ಕಾಣಬೇಕಾಗುತ್ತೆ. ಈ ಯೋಜನೆಗೆ ಸುಮಾರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತಂದರೆ ಈ ಅಕ್ಟೋಬರ್ ಮಧ್ಯೆಗೆ 4.3 ಕೋಟಿಗಳಷ್ಟು ಹೆಚ್ಚು ಫಲಾನುಭವಿಗಳನ್ನ ಇವತ್ತು ನಮ್ಮ ಆಹಾರವನ್ನು ಅಕ್ಕಿ ಯೋಜನೆಯಿಂದ ಪಡ್ಕೊಳ್ತಾ ಇರೋದನ್ನು ನಾವು ನೋಡಬೇಕಾಗ್ತಾ ಇದೆ. ಮತ್ತು 5ನೇ ಯೋಜನೆ ನೋಡ್ತಾ ಇದೆ ಯುವ ನಿಧಿ. ಸುಮಾರು 3 ಲಕ್ಷಕ್ಕೂ ಹೆಚ್ಚು ಯುವಕರು ಇವತ್ತು ಫಲಾನುಭವಿಗಳಾಗಿ ಈ ಯುವ ನಿಧಿಯ ಯೋಜನೆಯಿಂದ ವಿದ್ಯಾರ್ಥಿಗಳು ಫಲಾನುಭವಿಯನ್ನು ಪಡ್ಕೊತಾ ಇದ್ದಾರೆ. ಯಾಕಂತಂದರೆ ಈ 5 ಯೋಜನೆಗಳಿದೆಯಲ್ಲ, ಪಂಚ ಗ್ಯಾರಂಟಿಗಳ ರೀತಿಯಲ್ಲಿ ಜನರಿಗೆ ಕೊಟ್ಟು 2.5 ವರ್ಷದಲ್ಲಿ ಉತ್ತಮವಾದಂಥ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಭರವಸೆಗಳು ಕೊಟ್ಟಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾ ಇದ್ದಾರೆ, ಕೊಟ್ಟಂತ ನುಡಿದಂಥ ಸರ್ಕಾರ ಯಾವುದಿದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಬೇಕಾಗುತ್ತೆ. ಆ ಭರವಸೆಗಳ ಕೊಟ್ಟು ಇವತ್ತು ನೆರವೇರಿಸಿದರೆ ಇನ್ನು 2.5 ವರ್ಷಗಳ ಕಾಲ ಇದೇ ರೀತಿಯಾದಂಥ ಆಡಳಿತವನ್ನು ಖಂಡಿತ ರಾಜ್ಯಕ್ಕೆ ಯಾವುದಕ್ಕೆ ಒಂದು ಮುನ್ಸೂಚನೆ ಆಗ್ತದೆ ಅಂತಂದರೆ 2028ರಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ಜನ ಇಷ್ಟಪಡ್ತಾ ಇರೋದನ್ನು ಗಮನಿಸಬೇಕಾಗುತ್ತೆ. ಎಲ್ಲೇ ನೋಡಿ, ಯಾವ ಹಳ್ಳಿಗಳಲ್ಲೂ ಹೋದರೆ ನಮ್ಗೆ 2,000 ಬರ್ತಾ ಇದ್ರೆ ನಮ್ಮ ಸಿದ್ದರಾಮಯ್ಯ ಕಡೆಯಿಂದ, ಯುವಕರು ವಿದ್ಯಾವಂತರು ಕೇಳ್ತಾ ಇದ್ರೆ ನಮಗೆ 1,500 3,000 ಬರ್ತಾ ಇದೆ, ಏನು ಬರ್ತಾ ಇದೆಯಲ್ಲ ನಮ್ಮ ಯುವ ನಿಧಿಯಿಂದ, ಅದು ನಮಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ, ನಮ್ಮ ತಂದೆ ತಾಯಿಗಳು ಕೇಳೋಕ್ಕಾಗ್ತಾ ಇಲ್ಲ. ಇವತ್ತು ಆ ಹಣದಿಂದ ನಾವು ವಿದ್ಯಾಭ್ಯಾಸ ಮಾಡೋದಕ್ಕೆ ಮತ್ತು ಇನ್ನೊಂದು ರೀತಿಯಲ್ಲಿ ಹೆಚ್ಚಿನ ಅವಕಾಶಗಳನ್ನು ಇಂಟರ್ವ್ಯೂ ಹೋಗೋದಕ್ಕೆ ಒಂದು ಉಪಯೋಗಿಸ್ಕೊತಾ ಇದ್ದಂತೆ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಮತ್ತು ಅನ್ನಭಾಗ್ಯ ಎಂಥ ಬಡ ಮಧ್ಯಮ ವರ್ಗದ ಜನರು ಇವತ್ತು ನಾವು ನೆಮ್ಮದಿಯಾಗಿ 3 ಹೊತ್ತು ಊಟ ತಿಂತಾ ಇದೀವಿ ಅಂತಂದರೆ ಅದು ಸಿದ್ದರಾಮಯ್ಯ ಸರ್ಕಾರ ಮತ್ತು DK ಸಾಹೇಬ್ರ ಸರ್ಕಾರದಿಂದ ಇವತ್ತು ನಾವು ಸೌಲಭ್ಯಗಳನ್ನು ಪಡ್ಕೊಂಡು ನಾವು 3 ಹೊತ್ತು ಊಟ ನೆಮ್ಮದಿಯಾಗಿ ತಿಂತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಹಳ್ಳಿಯಲ್ಲೂ ಇಂಥ ಒಂದು ರೀತಿಯಾದಂತಹ ಸರ್ಕಾರದ ಬಗ್ಗೆ ಉತ್ತಮವಾದಂತಹ ಅವರ ತೀರ್ಮಾನಗಳನ್ನು ಅವರ ಪಡ್ಕೊಂಡಿರುವಂಥ ಸೌಲಭ್ಯಗಳ ಬಗ್ಗೆ ಇವತ್ತು ಹಳ್ಳಿ ಕಟ್ಟೆಯಲ್ಲಿರುವಂಥ ಒಂದು ಅವ್ರು ಕುತ್ಕೊಂಡಾಗ ಮಾತಾಡ್ತಾ ಇರೋದು ನೀವು ಸಹಜವಾಗಿ ನೀವು ಅದನ್ನು ಸಮೀಕ್ಷೆ ಮಾಡ್ಬೋದು. ಈ ರೀತಿಯಾದಂತಹ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಉತ್ತಮ ಯೋಜನೆಗಳು ಕೊಟ್ಟು ಜನರ ಪರವಾದಂಥ ಗ್ಯಾರಂಟಿ ಸರ್ಕಾರವಾಗಿ ಮಾರ್ಪಟ್ಟಿರೋದು ನಮ್ಗೆ ವಿಶೇಷವಾಗಿ ಈ ಸರ್ಕಾರಕ್ಕೆ ನಮ್ಮ KPCC ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ನಾವು ಈ ಫಲಾನುಭವಿಗಳು ಹೆಚ್ಚು ನಾವು ತೆಗೆದುಕೊಳ್ತಾ ಇರೋದಂತಂದರೆ ನಮ್ಮ ಪರಿಶಿಷ್ಟ ಜಾತಿ ಸಮುದಾಯದವರು. ಯಾಕಂದರೆ ನಮ್ಮ ಸಮುದಾಯದವರೇ ಅತಿ ಕೆಳಮಟ್ಟದಲ್ಲಿರೋದರಿಂದ ಹೆಚ್ಚಿನ ರೀತಿಯಲ್ಲಿ ಈ ಸೌಲಭ್ಯಗಳಿಂದ ಅವರ ಶೈಕ್ಷಣಿಕ ಮಟ್ಟದಲ್ಲಿ ಸುಧಾರಣೆ ಆಗ್ತಾ ಇದೆ ಮತ್ತು ಅವರ ಜೀವನದ ಶೈಲಿಗಳು ಬದಲಾವಣೆ ಆಗ್ತಾ ಇದೆ ಮತ್ತು ಆ ಸೌಲಭ್ಯಗಳಿಂದ ಉತ್ತಮವಾದಂತಹ ಅವರನ್ನು ಬದುಕನ್ನು ಕಟ್ಕೊಳ್ಳೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರದಿಂದಲೇ ಸಾಧ್ಯ ಅನ್ನೋದನ್ನು ನಮ್ಮ ಪರಿಶಿಷ್ಟ ಜಾತಿ ವಿಭಾಗದಿಂದ ನಮ್ಮ ಸಮುದಾಯದ ಪರವಾಗಿ ನಮ್ಮ ಸರ್ಕಾರಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. 2ನೇ ವಿಚಾರ ಇವತ್ತು ನಾವು ಹೇಳ್ಬೇಕಾದ ವಿಚಾರ ಏನಂತಂದರೆ, ಇವತ್ತು ಹೈಕೋರ್ಟ್ನಲ್ಲಿ ತೀರ್ಪನ್ನು ಏನು ಲಿಂಗಾಯತನಲ್ಲಿರುವಂತಹ ಕೆಲವು ಬೇಡ ಜಂಗಮದವರು ಮತ್ತು ಬುಡ ಜಂಗದವರು ಪರಿಶಿಷ್ಟ ಜಾತಿ ವಿಭಾಗದ ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಸುಮಾರು ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ರಾಯಚೂರು, ಬಳ್ಳಾರಿ ಜಿಲ್ಲೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ದುರುಪಯೋಗ ಮಾಡ್ಕೊಂಡಿದೆ ಅಂತ ಸರ್ಕಾರ ಸಮೀಕ್ಷೆ ಮಾಡಿದಾಗ ಕೆಲವರು ಹೊರಗಡೆ ಬಂದಿದ್ದಾರೆ. ಅವರು ಹೊರಗಡೆ ಬಂದಿರುವಂಥ ವ್ಯಕ್ತಿಗಳು ಕೋರ್ಟ್ಗೆ ಹೋಗಿದ್ದಾರೆ, ಇದು ನಮಗೆ ಈ ಸರ್ಟಿಫಿಕೇಟ್ ಬೇಕು, ಪಡ್ಕೊಂಡಿದ್ದೀವಿ, ನಾವು ನಿಜವಾದಂಥ ಬೇಡ ಜಂಗಮದವರು ಮತ್ತು ಬುಡ ಜಂಗಮದವರು ಅಂತಂದ್ಬಿಟ್ಟು, ಅದು ಲಿಂಗಾಯತಲ್ಲಿರುವಂಥ ಕೆಲವು ಸಮುದಾಯಗಳು ಈ ಸರ್ಟಿಫಿಕೇಟ್ ಪಡ್ಕೊಂಡು ನಂತರ ಅವರ ಸಮುದಾಯಗಳನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟಲ್ಲೂ ಅಂಥವ್ರಿಗೆ ಚೀಮಾರೆ ಹಾಕಿದೆ. ಇವತ್ತು ಅದ್ರ ಜೊತೆಗೆ ಅವರು ಸುಪ್ರೀಂ ಕೋರ್ಟ್ಗೂ ಅಪೀಲ್ ಹಾಕಿದ್ರು. ಆ ಸುಪ್ರೀಂ ಕೋರ್ಟಲ್ಲೂ ಸಮೇತ ಇದನ್ನು ವಜಾಗೊಳಿಸಿದೆ. ಹೃತ್ಪೂರ್ವಕವಾದಂತಹ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ನಾವು ನಮ್ಮ KPCC ಪರಿಶಿಷ್ಟ ಜಾತಿ ಭಾಗದ ವತಿಯಿಂದ ಮತ್ತು ನಮ್ಮ ಸಮುದಾಯದ ಪರವಾಗಿ, ಪರಿಶಿಷ್ಟ ಜಾತಿಯ ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂತಂದರೆ ಇವತ್ತು ನಮ್ಮ ಸಮುದಾಯದಲ್ಲಿ 101 ಜಾತಿ ಏನಿದೆ, ನಮ್ಮ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಸಮುದಾಯದವರು 101 ಜಾತಿಗಳಿದೆ. ನಿಜವಾಗ್ಲೂ ಎಷ್ಟೋ ಜನಗಳು ಇದನ್ನು ಹೇಳ್ಕೊಳ್ಳಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಸಮುದಾಯದ ಇದೆ. ನಮ್ಮ ಜಾತಿ ಹೇಳ್ಕೊಳ್ಳೋದಕ್ಕೆ ಒಂದು ರೀತಿ ಮುಜುಗರ ಪಡ್ಕೊಂತ ಸಂದರ್ಭಗಳು ಇದ್ರೂ ಸಹ ಇವತ್ತು ಇಂಥ ಸರ್ಟಿಫಿಕೇಟ್ಗಳನ್ನು ಬೇರೆ ಸಮುದಾಯಗಳು, ಕೆಲವು ಮೇಲ್ವರ್ಗದ ಸಮುದಾಯಗಳು ಈ ಸರ್ಟಿಫಿಕೇಟ್ಗಳನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಇವತ್ತು ಅಂಥದ್ರಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಕೆಲವು ಬೇಡ ಜಂಗಮದ ಹೆಸರಿನಲ್ಲಿ ಮತ್ತು ಬುಡ ಜಂಗಮದ ಹೆಸರಿನಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ತಗೊಂಡಿದ್ದಾರೆ. ಇವತ್ತು ಕೋರ್ಟು ಅದಕ್ಕೆ ತಕ್ಕ ರೀತಿಯಲ್ಲಿ ಉತ್ತರ ಕೊಟ್ಟಿದೆ. ಅದಕ್ಕೋಸ್ಕರ ನಾವು ಇದನ್ನು ಮುಖ್ಯವಾಗಿ ನಮ್ಮ ಸರ್ಕಾರಕ್ಕೂ ಒಂದು ಮನವಿ ಮಾಡ್ತಾ ಇದ್ವಿ.
ಎಲ್ಲೇ ಇವತ್ತು ಆಲ್ರೆಡಿ ಒಳ ಮೀಸಲಾತಿ ಜಾರಿ ಆದಮೇಲೆ 3 ಪಂಗಡಗಳನ್ನು ಇವತ್ತು ನಮ್ಮ ಸರ್ಕಾರ ಒಂದು ಜಾರಿ ಮಾಡಿದ್ದಾರೆ. ಒಂದು ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂತ. ಪ್ರವರ್ಗ ಎ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟರೆ, ಪ್ರವರ್ಗ ಬಿ ಮತ್ತು ವಲಯವರ್ಗ ಸಂಬಂಧಪಟ್ಟರೆ, ಮತ್ತು ಪ್ರವರ್ಗ ಸಿ ಅನ್ನ ಕೊರ್ಮ, ಕೊರ್ಚ, ಬೋವಿ ಅಂತ ಸಮುದಾಯಕ್ಕೆ ಒಳಪಟ್ಟಿದೆ. ಇವತ್ತು ಈ ಸಮುದಾಯರು 101 ಸಮುದಾಯದವರು ಇವತ್ತು ತುಂಬಾ ಜಾಗೃತರಾಗಬೇಕಾಗಿದೆ. ಯಾರೇ ಬೇರೆ ಸಮುದಾಯಗಳು ಈ ಸಮುದಾಯದಲ್ಲಿ ಪಟ್ಟಿಯಲ್ಲಿ ಸೇರಿಸಿಕೊಂಡ್ರೆ ನಿಮ್ಮ ವರ್ಗಕ್ಕೆ ಸಂಬಂಧಪಟ್ಟವರು ನೀವೇ ಜಾಗೃತರಾಗಬೇಕು. ನಿಮ್ಮ ಸಂಘಟನೆಗಳ ಮುಖಾಂತರ ಜಾಗೃತಗೊಳಿಸಬೇಕು. ಮುಂದಿನ ರೀತಿಯಲ್ಲಿ ಉತ್ತಮ ರೀತಿಯ ಕಾನೂನು ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಅಂತ ನಮ್ಮ ಸರ್ಕಾರಕ್ಕೆ, ನಮ್ಮ ಸಿದ್ದರಾಮಯ್ಯವರಿಗೆ ಮತ್ತು ನಮ್ಮ DK ಸಾಹೇಬರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. KPCC ಪರಿಶಿಷ್ಟ ಜಾತಿ ವಿಭಾಗದಿಂದ ಇದಕ್ಕೆ ಉತ್ತಮ ರೀತಿಯಿಂದ ಇದನ್ನು ಸಂರಕ್ಷಣೆ ಮಾಡೋದಕ್ಕೆ, ಜಾತಿ ಸರ್ಟಿಫಿಕೇಟ್ ಅನ್ನು ದುರುಪಯೋಗ ಮಾಡಿಕೊಳ್ಳೋದಂಥ ರೀತಿಯಲ್ಲಿ ಮತ್ತು ಯಾವುದೇ ರೀತಿಯಾದಂತಹ ನಮ್ಮ ಜಾತಿಯನ್ನು ಬೇರೆ ವರ್ಗದವರು ಸರ್ಟಿಫಿಕೇಟ್ ಪಡ್ಕೊಳ್ಳೋದ ರೀತಿಯಲ್ಲಿ ಕಾನೂನು ವ್ಯವಸ್ಥೆ, ಉತ್ತಮವಾದಂಥ ಕಾನೂನು ವ್ಯವಸ್ಥೆಯನ್ನು ತರಬೇಕು ಅಂತ ನಾವು ಈ ರೀತಿಯಲ್ಲಿ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂತಂದರೆ ಇವತ್ತು ನಮ್ಮ ಸಮುದಾಯ ಇವತ್ತು ಈ ಪ್ರವರ್ಗ ಎ ಅವರು ಜಾಗೃತರಾಗಬೇಕಾಗಿದೆ, ಪ್ರವರ್ಗ ಬಿ ಸಮುದಾಯದವರು ಜಾಗೃತಗೊಳಿಸ್ಕೊಳ್ಬೇಕಾಗಿದೆ, ಮತ್ತು ಪ್ರವರ್ಗ ಸಿ ಸಮುದಾಯದವರು ಸಮೇತ ಈ ಸರ್ಟಿಫಿಕೇಟ್ಗಳನ್ನು ಯಾರು ದುರುಪಯೋಗ ಮಾಡಿಕೊಳ್ಳದಂತೆ ಒಳನುಸುಗಳಾಗಿ ಈ ಸರ್ಟಿಫಿಕೇಟ್ ಪಡ್ಕೊಳ್ಳೋದ ರೀತಿಯಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ ಅಂಥ ವ್ಯಕ್ತಿಗಳು ಯಾರೇ ಪಡ್ಕೊಂಡ್ರು ಸಮೇತ ಕಾನೂನಿಗೆ ಒಪ್ಪಿಸ್ಕೊಳ್ಕೊಡ್ಬೇಕು ಮತ್ತು ಅಂಥವ್ರ ಮೇಲೆ ತನಿಖೆ ನಡೆಸ್ಕೊಳ್ಳೋದಕ್ಕೆ, ಅಂಥವ್ರಿಗೆ ಶಿಕ್ಷೆ ಕೊಡುವಂಥ ರೀತಿಯಲ್ಲಿ ನೀವೇ ನಿಮ್ಮ ಸಮುದಾಯದ ಪರವಾಗಿ ಒಪ್ಪಿಸ್ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ನಮ್ಮ ಸಮುದಾಯದ ಮುಖಾಂತರ ಎಲ್ಲರಿಗೂ ಮನವಿ ಮಾಡೋಕ್ಕೆ ಹೇಳಕ್ಕೆ ಸರ್ಟಿಫಿಕೇಟ್ ಮಾಡ್ಕೊಡ್ತಾರಲ್ಲ ಅವ್ರಿಗೇನು ಶಿಕ್ಷೆ ಕೊಡೋದು ಸರ್? ಕೆಲವೊಂದು ಅಧಿಕಾರಿಗಳು ಇದನ್ನ ಕೆಲವೊಂದು ಅಧಿಕಾರಕ್ಕೋ ಅಥವಾ ಆಮಿಷಗಳಿಗೋ ಅಥವಾ ಯಾರು ಒತ್ತಡಕ್ಕೋ ಮಾಡಿದ್ದಾರೆ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರನೂ ಕೆಲವೊಂದು ಟೈಮಲ್ಲಿ ಆದೇಶ ಹೊರಡಿಸಿದೆ, ಈ ಥರ ಯಾರೇ ದುರುಪಯೋಗ ಅಧಿಕಾರಿಗಳು ಇಂಥ ಸರ್ಟಿಫಿಕೇಟ್, ಫೇಕ್ ಸರ್ಟಿಫಿಕೇಟ್ಗಳಾಗಲಿ ಈ ಥರ ಬೇರೆ ಸಮುದಾಯದಲ್ಲಿ ಈ ಥರ ಅಪ್ಲೈ ಮಾಡಿದಾಗ ಅದರ ಮೂಲ ಕಸುಬು, ಮೂಲ ಒಂದು ಅವರ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇದಾರಾ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಿ ಅದನ್ನು ತನಿಖೆ ಮಾಡಿ ಆಗ ಮಾತ್ರ ಕೊಡಬೇಕು ಅಂತ ಈಗಾಗಲೇ ಸರ್ಕಾರದಿಂದ ಆದೇಶ ಕೊಟ್ಟಿದೆ ಸರ್. ಓಕೆ, ಈ 2 ಮಾತುಗಳು ಹೇಳೋದಕ್ಕೆ ಅವಕಾಶ ಮಾಡಿದ್ರೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕುರ್ಚಿ ಕಿತ್ತಾಟದೇನೋ ಹೇಳ್ತೀರಾ? ಅದೇ ಇದೇನು ಮಾತಾಡಿ ಫಿನಿಶ್ ಮಾಡಿ. ಫೇಸ್ಬುಕ್ ಲೈವ್ ಮಾಡಿ ಹೋಗ್ಲಿ ಬಿಡಿ, ಮಾತಾಡೋದು ಅಲ್ಲ ಕಡೆ ಅಲ್ಲೇ ಏನೇನೋ ಮಾತಾಡ್ತಾ ಇರ್ತೀವಿ.